ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ಇವತ್ತು ನಾನು ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಆಲ್ಮೋಸ್ಟ್ ಒಂದು 3 ಡೇಸ್ ವ್ಲಾಗ್ ಆಗಿರುತ್ತೆ. ಎಲ್ಲಾ ದಿವಸನೂ ಕಂಪ್ಲೀಟ್ ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಸೊ ಹಾಗಾಗಿ ಒಂದು 3 ಡೇಸ್ ವ್ಲಾಗ್ನ ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ನನ್ನ ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಈವ್ನಿಂಗ್ ನಾನು ನಮ್ಮ ಆಂಟಿ ಮನೆಗೆ ಹೋಗ್ತಿದ್ದೀನಿ, ನಮ್ಮ ಅಮ್ಮನ ತಂಗಿ ಅಂದ್ರೆ ನಮ್ಮ ಚಿಕ್ಕಿ ಮನೆಗೆ ಹೋಗ್ತಿದ್ದೀನಿ. ಸೊ ಅಲ್ಲೋಗಿ ನನ್ನ ತಂಗಿ ಮಕ್ಕಳೆಲ್ಲ ಬಂದಿದ್ರು. ಪಾಪು ಅವ್ರ ಜೊತೆಗೆಲ್ಲ ಆಟ ಆಡ್ಕೊಂಡಿದ್ದ. ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ತಮ್ಮಂದ್ರೆಲ್ಲ ಸ್ಕೂಲಿಗೆ ಹೋಗ್ತಾ ಇದ್ರು. ಬ್ರೇಕ್ಫಾಸ್ಟ್ ತಿನ್ಕೊಂಡು ಪಾಪುನು ಹಠ ಮಾಡ್ತಾ ಇದ್ದ, ನಾನು ಸ್ಕೂಲ್ ಹೋಗ್ತೀನಿ ನನ್ನ ಕರ್ಕೊಂಡು ಹೋಗು ಅಂತ. ಬೇರೆ ಟೈಮಲ್ಲೆಲ್ಲ ಸ್ಕೂಲ್ ಹೋಗು ಅಂತ ಹೇಳಿದ್ರೆ ಇಲ್ಲ ನಾನು ಹೋಗಲ್ಲ ಅಂತ ಹೇಳ್ತಾನೆ. ನೋಡಿ ಇವಾಗ ಅವ್ರು ಹೋಗ್ತಾ ಇರೋದಕ್ಕೆ ನಾನು ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾನೆ. ಅಳ್ತಾನೆ ಇದ್ದ ಪಾಪ. ನನ್ನ ತಂಗಿ ಮಕ್ಕಳು ಇಬ್ರು ಟ್ವಿನ್ಸ್ ಅಂತೂ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಎಗರಾಡ್ಕೊಂಡಿದ್ರು. ಅವನಿಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿತ್ತು. ಇವನು ಸ್ವಲ್ಪ ಆಟ ಆಡ್ತಾ, ಬಟ್ ಆದ್ರೆ ಇವನು ಅಷ್ಟೊಂದು ಇನ್ನೂ ಚಿಕ್ಕವನಾಗಿರೋದ್ರಿಂದ ಅವರಷ್ಟು ಆಟ ಆಡ್ತಿರ್ಲಿಲ್ಲ. ಸೊ ನೋಡಿ ಇಲ್ಲಿ ಅವರೆಲ್ಲ ಸ್ಕೂಲಿಗೆ ಹೋಗ್ತಾ ಇದ್ರು, ಬಾಯ್ ಮಾಡ್ತಾ ಇದ್ರೆ ಮಮ್ಮಿ ನಾನು ಹೋಗ್ತೀನಿ ಅಂತ ಅಳ್ಕೊಂಡಿದ್ದ. ಇಲ್ಲಿ ಬಂದು ನಮ್ಮ ಅಮ್ಮನ ಹತ್ರ ಹೇಳ್ತಾ ಇದ್ದ, ಮಾಮ ಅವ್ರಿಬ್ರು ನನ್ನ ಬಿಟ್ಬಿಟ್ಟು ಹೋಗಿದ್ದಾರೆ ಅಂತ. ಅಲ್ಲಿ ನೋಡಿ ನನ್ನ ತಂಗಿ ಮಗ ಸೋಫಾ ಮೇಲೆ ಹತ್ತಿ ಜಂಪ್ ಮಾಡಿ, ದೊಡ್ಡಮ್ಮ ನಾನು ನೋಡಿ ಜಂಪ್ ಮಾಡ್ತೀನಿ ಅಂತ ತೋರಿಸ್ತಿದ್ದಾನೆ. ಅವರಿಬ್ರಂತೂ ತುಂಬಾ ಕ್ಯೂಟು, ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ. ಟ್ವಿನ್ಸ್ ಅಂದ್ರೆ ನೋಡಕ್ ಒಂಥರ ಚೆನ್ನಾಗಿರುತ್ತಲ್ಲ. ಸೊ ಹಾಗೆ ಎಲ್ಲರೂ ಸ್ವಲ್ಪ ನಮ್ಮ ಆಂಟಿ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ರು, ಅವ್ರು ಟೈಲರು. ಸೊ ಅದ್ಲಿಕ್ಕೆ ಮಾತಾಡ್ಕೊಂಡು ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಮಾಮ ಮನೆಗೆ ಹೋದ್ವಿ, ನಮ್ಮ ಅಮ್ಮನ ತಮ್ಮ ಮನೆಗೆ. ಸೊ ಅಲ್ಲೂ ಕೂಡ ಅವರು ನಾವು ಆಲ್ರೆಡಿ ಊಟ ಮಾಡ್ಕೊಂಡು ಬಂದಿದ್ವಿ ಅಂತ ಹೇಳಿದ್ರಿಂದ ಬೇರೆ ಏನು ಅಡುಗೆ ಮಾಡಕ್ಕೆ ನಾವು ಬಿಡ್ಲಿಲ್ಲ. ಸೊ ಹಂಗಾಗಿ ಆಚೆಯಿಂದ ಪಾನಿಪುರಿ ಮತ್ತೆ ಮಸಾಲೆ ಪುರಿ ತಗೊಂಡ್ ಕೊಟ್ರು. ಎಲ್ಲರೂ ನೋಡಿ ಒಟ್ಟಿಗೆ ಕುತ್ಕೊಂಡು ಎಷ್ಟು ಚೆನ್ನಾಗಿ ತಿಂತಾ ಇದೀವಿ. ನಮ್ಮ ಮಾಮನ ಎಲ್ರಿಗೂ ಸರ್ವ್ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು ಅದು ಕೂಡ. ಅದೆಲ್ಲ ಮುಗಿಸ್ಕೊಂಡು ಏನೋ ಎಮರ್ಜೆನ್ಸಿ ಇತ್ತು ಅಂತ ನೈಟ್ ಮನೆಗೆ ಬಂದ್ಬಿಟ್ವಿ. ಸೊ ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ಬೇಕಾಗಿತ್ತು. ಸೊ ಹಂಗಾಗಿ ನಾನು ನನ್ನ ಹಸ್ಬೆಂಡು ಫ್ರೆಶ್ ಅಪ್ ಆಗಿ ಹೊರಟ್ವಿ. ಪಾಪು ಅಂತೂ ಹಠ ಮಾಡ್ತಿದ್ದ, ಕಾರಲ್ಲಿ ಹೋಗೋಣ ಅಂದ್ರೆ ಕಾರಲ್ಲಿ ಅವ್ರ ಅಪ್ಪನ್ಗೆ ಡ್ರೈವ್ ಮಾಡೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಕೊನೆಗೆ ತುಂಬಾ ಹಠ ಮಾಡಿ ಬೈಕಲ್ಲಿ ಹೋಗೋ ತರ ಮಾಡ್ದ. ಅವ್ನಿಗೆ ಯಾಕೋ ಹುಷಾರ್ ತಪ್ಪಿತ್ತು. ಸೊ ಹಂಗಾಗಿ ಅವನು ತುಂಬಾ ಹಠ ಮಾಡ್ತಾ ಇದ್ದ, ತುಂಬಾ ಅಳ್ತಾನೆ ಇರ್ತಿದ್ದ. ನೋಡಿ ಈ ಬಿಸಿಲಲ್ಲೂ ಬೈಕಲ್ಲಿ ಕರ್ಕೊಂಡು ಹೋಗ್ತಿದ್ದ ನನ್ನ, ಕಾರಲ್ಲಿ ಬೇಡ ಅಂತ ಹೇಳಿ ಅಳ್ತಾ ಇದ್ದ, ಅಮ್ಮ ನನಗೆ ಕಾರಲ್ಲಿ ಬೇಡ ಅಂತ. ನಾವು ಫ್ರೆಂಡ್ಸ್ ಮೀಟ್ ಆಗ್ತಾ ಇರೋ ರೀಸನ್ ಬಂದು ನಮ್ಮ ಫ್ರೆಂಡ್ ಒಬ್ರದ್ದು ಮದ್ವೆ ಇದೆ. ಸೊ ಎಲ್ರಿಗೂ ಮನೆಗೂ ಹೋಗಿ ಇನ್ವಿಟೇಷನ್ ಕೊಡೋದಕ್ಕಿಂತ ಸೊ ಒಬ್ರು ಮನೇಲಿ ಎಲ್ರನ್ನು ಗ್ಯಾದರ್ ಮಾಡಿದ್ರೆ ಸೊ ಅವೆಲ್ಲರಿಗೂ ಕೊಟ್ಟಂಗಾಗತ್ತೆ, ಫ್ರೆಂಡ್ಸ್ನ ಮೀಟ್ ಮಾಡ್ದಂಗೂ ಆಗುತ್ತೆ ಅಂತ ನನ್ನ ಫ್ರೆಂಡ್ ಮನೇಲಿ ಎಲ್ರು ಮೀಟ್ ಆದ್ವಿ. ಸೊ ನೋಡಿ ಎಲ್ಲರೂ ಇಲ್ಲಿದ್ವಿ. ಇವಳು ಒಬ್ಳು ಇದ್ದಾಳೆ ನೋಡಿ, ಇವಳು ಯಾವಾಗ್ಲೂ ಹೇಳ್ತಾನೆ ಇರ್ತಿದ್ಲು ನನ್ನ ಫ್ರೆಂಡ್ ನಿಖಿತಾ ಅಂತ, ನನ್ನ ನಿನ್ ವ್ಲಾಗಲ್ಲಿ ಹಾಕೇ ಇಲ್ಲ, ನಾನು ನಿನ್ ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಹಾಕಿಲ್ಲ ಅಂತ ಇವತ್ತು ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ ಅವಳನ್ನ. ಸೊ ಫ್ರೆಂಡ್ಸ್ ಎಲ್ಲ ಮೀಟ್ ಆದ್ವಿ. ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು. ನಾವು ಹೋಗೋ ಅಷ್ಟರಲ್ಲಿ ನಮಗೆ ಮನೆ ಹತ್ರ ಇದ್ದಿದ್ದರಿಂದ ನಾವು ಸ್ವಲ್ಪ ಲೇಟ್ ಆಗಿ ಹೋದ್ವಿ. ಎಲ್ಲರೂ ಬಂದಿದ್ರು. ಹಾಗೆ ಚಿಕನ್ ಬರ್ಗರ್, ವೆಜ್ ಬರ್ಗರ್ ಯಾರ್ಯಾರು ಏನ್ ಬೇಕು ಎಲ್ಲ ಆರ್ಡರ್ ಮಾಡ್ಕೊಂಡಿದ್ರು. ಇವ್ನು ನೋಡಿ ನನ್ನ ಫ್ರೆಂಡ್ ಚೇತನ್ ಅಂತ, ಅವ್ನು ನನ್ನ ಮುಖ ಎಲ್ಲ ತೋರಿಸ್ಬಿಡ ವ್ಲಾಗಲ್ಲಿ ಅಂತ ಮುಖ ಮುಚ್ಕೊಳ್ತಿದ್ದಾನೆ. ಇವಳು ಅವಾಗಲೇ ಮುಖ ಮುಚ್ಕೊಂಡಿದ್ದವಳು, ಇವಾಗೆಲ್ಲ ಹಾರ್ಟ್ ಎಲ್ಲ ಲವ್ ಸಿಂಬಲ್ ಎಲ್ಲ ತೋರಿಸ್ತಾ ಇದ್ದಾಳೆ. ಸೊ ಅಲ್ಲಿ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ಗೆ ಇನ್ವಿಟೇಷನ್ ಕೊಟ್ಟು ಅಲ್ಲಿಂದ ಮತ್ತೆ ನಮ್ಮನೆ ತುಂಬಾ ಹತ್ರ ಅಲ್ಲಿಂದ ಅಂತ ನಮ್ಮನೆ ಕರ್ಕೊಂಡು ಹೋಗೋಣ ಅಂತ ಎಲ್ಲರೂ ನಮ್ಮನೆಗೆ ಹೊರಟ್ವಿ. ನಮ್ಮನೆಗೆ ನಾವು ಹೋಗೋ ವರ್ಷದಲ್ಲಿ ಆಲ್ಮೋಸ್ಟ್ ನನ್ನ ತಂಗಿ ಬಂದ್ಬಿಟ್ಟಿದ್ಲು. ನನ್ನ ತಂಗಿ ಬರ್ತೀನಿ ಅಂತ ಹೇಳಿದ್ಲು, ಬಟ್ ಅಷ್ಟು ಬೇಗ ಬಂದಿರ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಬಂದ್ಬಿಟ್ರು. ನಾವು ಇಲ್ಲಿಂದ ರೀಚ್ ಆಗೋಷ್ಟ್ರಲ್ಲಿ ಅವರು ಕೂಡ ಬಂದಿದ್ರು. ನೋಡಿ ಇಲ್ಲಿ ಆಲ್ರೆಡಿ ನನ್ನ ತಂಗಿ ಪಾಪ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ. ನಮ್ಮ ಮಗಳು, ಕ್ಯೂಟಿ ಮಗಳು, ತುಂಬಾ ಚೆನ್ನಾಗಿ ಆಟ ಆಡ್ತಾಳೆ. ನಾನು ಮಾತಾಡಿಸಿದ್ರೆ ನಗ್ತಾನೆ ಇರ್ತಾಳೆ. చెంపు బంగారి ఏయ్ కలి చూపు చెప్పు ఆచి 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 చీ కలి నీన కలి చీ నీన ఏ చెంపు ఆచి 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 ఓ నక్తే దಳಪ ఏ చెంపు ఆచి 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 ಪಾಪು ಆಟ ಆಡ್ಕೊಂಡಿದ್ಲು. ಅಷ್ಟ್ರಲ್ಲಿ ನಾನು ನನ್ನ ಫ್ರೆಂಡ್ಸ್ ಇಬ್ರು ಒಂದ್ ಸ್ವಲ್ಪ ಹಂಗೆ ಒಂಚೂರು ವಾಕ್ ಮಾಡ್ಕೊಂಡು ಮಾತಾಡ್ಕೊಂಡು ಬರೋಣ ಫ್ರೀ ಆಗಿ ಅಂತ ಹೋದ್ವಿ ಆಚೆ. ಅಲ್ಲಿಂದ ಬಂದು ಎಲ್ರು ಬಂದಿದ್ರಲ್ಲ, ಸೊ ಹಂಗಾಗಿ ಅವ್ರಿಗೆ ಚಿರ್ಮುರಿ ಮಾಡ್ಕೊಟ್ಟೆ ನನ್ನ ಮನೇಲಿ. ಹಾಗೆ ಟೀ ಸಹ ಮಾಡ್ಕೊಟ್ಟಿದ್ದೆ. ಎಲ್ಲರೂ ಚಿರ್ಮುರಿ ತಿಂದು ಕುಡಿದ್ಬಿಟ್ಟು ಅವ್ರಿಗೂ ಎಲ್ಲರಿಗೂ ಲೇಟ್ ಆಗತ್ತೆ ಅಂತ ಹೊರಟ್ರು. ಅವರೆಲ್ಲ ಹೊರಟಾಗಂತೂ ನನ್ನ ಮಗ ನಾನು ಹೋಗ್ತೀನಿ, ನನ್ನ ಬಿಟ್ಟು ಹೋಗ್ತಿದ್ದಾರೆ ಅಂತ ಅಳ್ತಾನೆ ಇದ್ದ. ನೋಡಿ ಹೆಂಗ್ ಆಡ್ತಿದ್ದಾನೆ, ನನ್ನ ಎಳಿತಾ ಇದ್ದಾನೆ, ಬಾ ಮಮ್ಮಿ ನಾವು ಹೋಗೋಣ ಅಂತ.
ಸೊ ಅವತ್ತಿನ ನೈಟ್ ಮುಗೀತು. ನೆಕ್ಸ್ಟ್ ಟೈಮ್ ಮಾರ್ನಿಂಗ್ 9:30 ಇನ್ನು ಮಾರ್ನಿಂಗ್ 9:30 ನೋಡಿ ಅಷ್ಟು ಬೇಗ ಆಗಲೇ ನನ್ನ ಮಗ ಎದ್ದು ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಬೇಡ ಅಂದ್ರೂ ಕೇಳ್ತಾ ಇಲ್ಲ, ಹುಷಾರಿಲ್ಲ ಅಂದ್ರೂ. ನನ್ನ ತಮ್ಮ ಬರ್ಡೇ ಬಾಯ್ ಇವತ್ತು. ಸೊ ಅವ್ನ ಬರ್ಡೇ ಇದೆ ಸಂಡೇ, June 1 ಅವ್ನ ಬರ್ಡೇ. ಸೊ ನೈಟ್ ಕೇಕ್ ಕಟ್ ಮಾಡ್ಕೊಂಡು ಅನ್ಕೊಂಡ್ವಿ, ಬೇಡ ಇವಾಗಲೇ ಕಟ್ ಮಾಡೋಣ ಪಾಪು ಎದ್ದಿರ್ತಾನೆ ಅಂತ. ಸೊ ಮಾರ್ನಿಂಗ್ ಕೇಕ್ ಕಟ್ ಮಾಡಿಸಿದ್ವಿ. ಅವನಿಗಂತೂ ಮನೆಗೆ ಹೋಗೋದಕ್ಕೆ ಇಷ್ಟನೇ ಇಲ್ಲ. ನಾನು ಅಕ್ಕನ ಜೊತೆ ಇರ್ತೀನಿ, ಅಕ್ಕನ ಮನೇಲೇ ಇರ್ತೀನಿ ಅಂತ ಅಳ್ತಾನೆ ಇದ್ದ. ಅವರಮ್ಮ ಬೈದ್ಬಿಟ್ಟು ಸ್ಕೂಲಿಗೆ ಹೋಗ್ಬೇಕು ಬಾರೋ ಅಂತ ಕರ್ಕೊಂಡು ಹೋದ್ರು. ನಮ್ಮ ಪಾಪು ಯಾರ ಬರ್ಡೇ ಆದ್ರೂ ಅಷ್ಟೇ ಕೇಕ್ ಅವನೇ ಕಟ್ ಮಾಡಬೇಕು. ಅದು ಯಾರ ಬರ್ಡೇ ಆದ್ರೂ ಸರಿ, ಹ್ಯಾಪಿ ಬರ್ಡೇ ನಂದು, ಕೇಕ್ ಕಟ್ ಮಾಡಬೇಕು ಅಂತ ಕೇಕ್ ಕಟ್ ಮಾಡಿಸ್ಕೊಳ್ತಾನೆ. ಇವರಿಬ್ರಿಗೂ ಚೆನ್ನಾಗಿರುತ್ತೆ ಕಾಂಬಿನೇಷನ್, ತುಂಬಾ ಚೆನ್ನಾಗಿ ಆಟ ಆಡ್ತಾರೆ, ಹಂಗೆ ಕಿತ್ತಾಡ್ತಾರೆ. ನಮ್ಮ ಪಾಪು ಅಂತೂ ನನ್ನ ತಮ್ಮನ ಹೊಡಿತಾನೆ ಇರ್ತಾನೆ. ಸೊ ಅದೆಲ್ಲ ಮುಗಿಸ್ಕೊಂಡು ಚಿಕನ್ ಮಾಡಿದ್ದೆ ಮನೇಲಿ ತಿನ್ಕೊಂಡ್ರು. ಹಾಗೆ ನನ್ನ ತಂಗಿಗೂ ಮತ್ತೆ ಪಾಪುಗೂ ಒಂದಷ್ಟು ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿ ಕೊಟ್ಟೆ. ಅವಳಂತೂ ಫುಲ್ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ಲು. ಹಾಗೆ ಪಾಪುಗೆ 5 months ಕಂಪ್ಲೀಟ್ ಆಗಿದ್ರಿಂದ ಫೋಟೋ ಶೂಟ್ ಮಾಡಿರ್ಲಿಲ್ಲ, ಅದನ್ನು ಸಹ ಮಾಡಿದ್ವಿ. ಸೊ ಯಾವ ತರ ಮಾಡಿದ್ವಿ ಅಂತ ಲಾಸ್ಟ್ ಅಲ್ಲಿ ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು. ನೀವು ಆ ತರ ಸಿಂಪಲ್ ಆಗಿ ಮಾಡ್ಕೋಬಹುದು. ಸೊ ಅವರು ಸಹ ಇನ್ನೇನು ಓಡೋ ಟೈಮ್ ಅಂತೂ ಮಧ್ಯಾಹ್ನ ಆಗೋಗಿತ್ತು, ಹೊರಡ್ತೀವಿ ಅಂತ ಅವರು ಸಹ ಕುತ್ಕೊಂಡಿದ್ರು. ನಾನು ಸ್ವಲ್ಪ ಹಂಗೆ ಟೈಮ್ ಪಾಸ್ ಮಾಡಿ ಒಂದು 2:30 3 o'clock ಆಗಿತ್ತು ನೋಡಿ, ಅವರು ಸಹ ಹೊರಟ್ರು. ಪಾಪುನ್ ಕಳ್ಸಕ್ಕೆ ಮನ್ಸಿರ್ಲಿಲ್ಲ ನನಗೆ, ಆದ್ರೂ ಕಳಿಸ್ದೆ, ಏನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕಲ್ಲ ಅಂತ. ಸೊ ಅವರು ಹೊರಟ್ರು. ಮನೆಯೆಲ್ಲ ಖಾಲಿ ಖಾಲಿ ಇತ್ತು. ಪಾಪ ಮಲಗ್ಬಿಟ್ಟಿದ್ದ, ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂತೇಳಿ ಪಾಪುನ ಎಬ್ಸಿರ್ಲಿಲ್ಲ. ಇವಳು ಸಹ ಹೋಗ್ಬೇಕಾದ್ರೆ ಮಲ್ಕೊಂಡಿದ್ಲು. ಸೊ ಅವರು ಹೊರಟೋದ್ರು. ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಇಲ್ಲೇನು ಅಪ್ಲೋಡ್ ಮಾಡ್ತಿದ್ದೇನೆ ಇದೆಲ್ಲ ಪಾಪು ಫೋಟೋಸ್. ಹಾಗೆ ನಾವೆಲ್ಲ ಯಾರ ಫ್ರೆಂಡ್ಸ್ ಎಲ್ಲ ಗ್ಯಾದರ್ ಆಗಿದ್ವಿ ಅವ್ರದೆಲ್ಲ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ನೋಡಿದ್ರಲ್ಲ, ನಿಮಗೂ ಇಷ್ಟ ಆದ್ರೆ ನೀವು ಇದೇ ತರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಪಾಪುಗೆ ತೆಗೆದಾಗಲೂ ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋಸು. ಸೊ ಇದು ನನ್ನ ಇವತ್ತು 3 days ವ್ಲಾಗ್ ಆಗಿತ್ತು. ನಿಮ್ಗೆಲ್ರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.